ಹಾಂ ಆಯಿತು, ಕೆಲಸ ಎಲ್ಲ ಆಯಿತು. ಈಗಷ್ಟೇ ಮುಗೀತು. ಕೊಟ್ಟಿಗೆ ಕೆಲಸ ಒಂದು ಆಗಬೇಕು. ಗುಂಡರೆ ಇಷ್ಟೊತ್ತು ಬರಲಲ್ಲ, ಎಲ್ಲಿ ಹೋದ ಅಂತ ನೋಡ್ತಾ ಇದ್ದೆ. ಹೊಟ್ಟೆಗೆ ಕೊಡೋದೆಲ್ಲ ಅವನೇ. ಬಂದು ಕೊಡ್ತೀನಿ, ನೀವು ಕೊಡಬೇಡಿ ಅಂತ ಹೇಳೋಗೇನೆ. ಬೇರೆ ಬೇಗ ಬರ್ತೀನಿ ಅಂದಿದ್ದೆ, ಇನ್ನೂ ಬರಲಲ್ಲ ಅಂತ ಇಲ್ಲಿ ನೋಡ್ತಾ ನಿಂತಿದ್ದೆ. ಮತ್ತು ನಿಮ್ಮದು ಕೆಲಸ ಎಲ್ಲ ಆಯಿತಾ? ಕಾಫಿ ಆಯಿತಾ? ಇಲ್ಲ, ನಂದು ಇನ್ನೂ ಡ್ಯೂಟಿ ಮುಗ್ದಿಲ್ಲ. ಅದು ಸ್ವಲ್ಪ ತಲೆನೋವು ಆದಾಗಾಯ್ತಲ್ಲ, ಚೂರು ಟೈಮ್ ತೊಗೊಂಡು ಹೊರಗಡೆ ಬಂದೆ. ಓ, ನೀವು ಡ್ಯೂಟಿ ಮಾಡ್ತಾನೇ ಇದ್ದೀರಾ? ವರ್ಕ್ ಫ್ರಮ್ ಹೋಮ್ ಏನಲ್ಲ? ಹಾಂ, ನಾನು ಡ್ಯೂಟಿ ಮಾಡ್ತಾನೇ ಇದ್ದೀನಿ. ಇಷ್ಟೊತ್ತಿನ ಮೇಲೂ ಡ್ಯೂಟಿ ಮಾಡಬೇಕಾ ನೀವು? ಹೌದ್ರಿ ಸರಿತಾ, ಡ್ಯೂಟಿ ಮಾಡಲೇಬೇಕು. ನಮ್ಮ ಪರಿಸ್ಥಿತಿ ಅಂದರೆ ಹೆಸರಿಗೆ ಮಾತ್ರ ಮನೇಲಿರ್ತೀವಿ ಅಂತ, ಟೈಮ್ ಏನಿರಲ್ಲ ನಮಗೆ. ಆಫೀಸಿಗೆ ಹೋಗುವಾಗಾದರೆ ಒಂದು ಟೈಮಿಂಗ್ಸ್ ಇರ್ತಿತ್ತು, ಎಷ್ಟು ಅವರ್ ವರ್ಕ್ ಮಾಡಬೇಕು ಅಂತ. ಈಗ ಗಂಟೆ ಲೆಕ್ಕ ಹಾಕೋ ಹಾಗೇ ಇಲ್ಲ. ಒಂದು ದಿನದಲ್ಲಿ 2 ದಿನದ ಕೆಲಸ ಮಾಡೋದು ಇರುತ್ತೆ ಒಂದೊಂದು ಸಾರಿ. ತಲೆ ಚಿಟ್ಟಿಡ್ದು ಹೋಗುತ್ತೆ. ಬೇಡ ಅತ್ಲಾಗ ವರ್ಕ್ ಫ್ರಮ್ ಹೋಮ್ ಹಾಕ್ಸ್ಕೊಂಡ್ಲೇಬಾರ್ದು, ಅಲ್ಲೇ ಹೋಗೋಣ ಅಂತಲೇ ಕಾಣುತ್ತೆ ನಮಗೆ. ಆದರೂ ಮನೆಯಲ್ಲೇ ಇರ್ಬೋದಲ್ಲ ಅನ್ನೋದೊಂದು ಆಸೆ, ಅದಕ್ಕೆ ಹಾಕಿಸ್ಕೊಳ್ಳೋದು. ಹೌದಾ? ಮತ್ತು ಈಗ ಹೇಳ್ತಾರೆ ಎಲ್ಲರೂ ಕಂಪಲ್ಸರಿ ಆಫ್ಲೈನೇ ಡ್ಯೂಟಿ ಮಾಡಬೇಕು, ಆಫೀಸಿಗೆ ಹೋಗಬೇಕು ಅಂತಾರಲ್ಲ. ನನ್ನ ತಂಗಿನೂ ಜಾಬ್ ಮಾಡ್ತಾ ಇದ್ದಾಳೆ. ಅವಳದೇ ಕಂಪಲ್ಸರಿ ಅಂತ ಏನಾದ್ರು ಮಾಡಿದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ಲು. ಅವ್ರ ಮನೇಲಿ ಗಂಡ ಹೆಂಡತಿ ಇಬ್ಬರೇ ಇರೋದು. ಹಾಗೇನಿಲ್ಲ ಸರಿತಾ. ನಾವು ಮೊದಲೇ ಕೇಳಿಕೊಂಡು, ನಾವು ಯಾವಾಗಲೂ ವರ್ಕ್ ಫ್ರಮ್ ಹೋಮೇ ಅಂತ ಹೇಳಿದ್ರೆ ಅದನ್ನು ಒಪ್ಕೊಂಡು ಕೆಲಸ ಕೊಡೋ ಕಂಪ್ನಿಗಳು ಇದ್ದಾವೆ, ಕೆಲವೊಂದು ಮಾತ್ರ. ಕೆಲವೊಬ್ಬರೆಲ್ಲ ಅಟ್ಲೀಸ್ಟ್ ವೀಕ್ಲಿ 3 ಡೇಸ್ ಆದರೂ ಆಫ್ಲೈನ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಅದೇನು ಪಂಚಾಯತ್ಗೆ ಹೊಡಿತಾ ನಿಂತದ, ಅದೊಂದು ಊರಾಳೆ. ಊರ ಕಡೆ ಬಂದು 1 ತಿಂಗಳ ಮೇಲೆ ಆತೇನ. ಇನ್ನೇನು ಇದು ಮಾಡ್ತದೆ, ಹಂಗಿಂಗಲ್ಲ, ಎಲ್ಲ ಬಿಟ್ಟು ಹೋಗಿ ಅದ್ರ ಹತ್ರ ಪಂಚಾಯತ್ಗೆ ಹೊಡಿತಾ ನಿಂತದೆ. ಏನಾದರೂ ತಾಯಿ ಬಂದದೇನ ಅಲ್ಲಿ ಕರಿಯನ ಅಂದ್ರೆ ಅಲ್ಲೇ ಇದ್ರೆ ಎದುರ ನಿಂತದೆ. ಹೇಳ್ತೀನಿ ಆಚೀಚೆ ಮನೆಯವ್ರ ಹತ್ರ ಹೆಚ್ಚು ಮಾತಾಡಬೇಡ ಅಂತ. ಹೇಳ್ತಾರೆ, ಮಾತು ಎಲ್ಲಿ ಕೇಳ್ತಾರೆ. ಈಗ ಬಿಡು, ಗುಂಡು ಬಂದನನ್ನು ನೋಡ್ತೀನಿ ಅಂತ ಹೋತಪ್ಪ. ಇಷ್ಟೊತ್ತು ಬೇಕಾ ನೋಡ್ಕೊ ಬರೋಕ್ಕೆ? ನೀವು ತುಂಬ ದಿನ ಆಗಿತ್ತಲ್ಲ ತವ್ರ ಮನೆಗೆ ಹೋಗಿ. ನಾನು ಬಂದು 1 ತಿಂಗಳಾಗ್ತಾ ಬಂತು, ನೋಡೇ ಇಲ್ಲ ನಿಮ್ಮನ್ನು. 1 ವಾರ ಆದಮೇಲೆ ಅಮ್ಮ ಹೇಳ್ತು, ತವ್ರ ಮನೆಗೆ ಹೋಗಿದ್ದೀರ, ಏನೂ ಆರಾಮಿಲ್ಲ ಅಂತಲೂ ಹೇಳ್ತು. ಈಗ ಪರವಾಗಿಲ್ಲ, ಆರಾಮಾದ್ರಾ? ಹಾಂ, ಈಗ ಆರಾಮಾದೆ. ಅದೇ ಮತ್ತೆ ಅಮ್ಮನ ಮನೇಲಿದ್ದರೆ ಸ್ವಲ್ಪ ರೆಸ್ಟ್ ತೊಗೊಬೋದಲ್ಲ ಅಂತ ಅಲ್ಲೇ ಇದ್ದೆ. ಫುಲ್ ಕ್ಯೂರ್ ಮಾಡ್ಕೊಂಡೇ ಬರೋಣ ಅಂತ. ಹಾಂ, ಹೌದಲ್ಲ. ಇಲ್ಲಿ ಬಂದರೆ ಬರೀ ಕೆಲಸನೇ ಮಾಡ್ತಿರ್ತೀರಿ ನೀವು. ಅದು ಒಂದು ಒಳ್ಳೆಯದೇ ಆಯಿತು ಬಿಡಿ. ಅವರು ಮೊದಲೇ ಸ್ವಲ್ಪ ಕೇರ್ ಮಾಡಬೇಕಾಗಿತ್ತು ನೀವು. ಇನ್ಮೇಲೆ ಆ ಥರ ಯಾವುದಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲ, ಹಾಗೇನು ಮಾಡಲ್ಲ. ಇಲ್ಲೂ ಏನು ಕೆಲಸ ಮಾಡಲೇಬೇಕು ಅಂತೇನಿಲ್ಲ. ಆದರೆ ಸುಮ್ಮನೆ ಕೂರೋದಂದ್ರೆ ನನಗೇ ಆಗಲ್ಲ. ಏನಾದ್ರು ಒಂದು ಕೆಲಸ ಮಾಡ್ತಾನೇ ಇರಬೇಕು. ನಂಗೆ ಟಿ ವಿ ನೋಡೋ ಅಭ್ಯಾಸನೂ ಅಷ್ಟಿಲ್ಲ. ಬೋರ್ ಆದಂಗೆ ಆಗುತ್ತಲ್ಲ. ನಂಗೆ ಕೆಲಸ ಮಾಡೋದ್ರಲ್ಲೇ ಟೈಮ್ ಪಾಸ್ ಆಗೋದು. ಅಲ್ಲ, ನೀವು MA ಮಾಡಿದ್ದೀರಾ, ಯಾಕೆ ಒಂದು ಜಾಬಿಗೆ ಟ್ರೈ ಮಾಡಬಾರ್ದು? ಅದೆಲ್ಲ ಎಲ್ಲಾಗತ್ರಿ ನಮ್ಮಂಥವರಿಗೆ. ಅದೇ ಹೇಳಿದ್ನಲ್ಲ, ನನ್ನ ತಂಗಿನೇ ಈಗ ರಿಸೈನ್ ಮಾಡಬೇಕು ಅಂತ ಅದಾಳೆ. ಮನೇಲಿಬ್ಬರೇ ಗಂಡ ಹೆಂಡತಿ ಇರೋದು. ಅವಳೇನು ಹೊರಗಡೆ ಹೋಗೇನು ವರ್ಕ್ ಮಾಡೋಕ್ಕಾಗಲ್ಲ ಅವಳಿಗೆ. ನಾನು ಅಷ್ಟೇ, ಹೆಂಗೆ ಬಿಟ್ಟು ಹೋಗೋಕ್ಕಾಗತ್ತೆ ಇಲ್ಲಿ? ಇಲ್ಲ, ಅವೆಲ್ಲ ಆಗೋಗೋ ಮಾತಲ್ಲ ಬಿಡಿ. ಇಲ್ಲ ಸರಿತಾ, ಹಾಗೇನಾಗಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ವರ್ಕ್ ಫ್ರಮ್ ಹೋಮ್ ಅಂತಾನೇ ಕೆಲಸ ಕೊಡೋ ಕಂಪ್ನಿಗಳು ಇದ್ದಾವೆ. ನೀವು ಅದರಲ್ಲಿ ಟ್ರೈ ಮಾಡ್ಬೋದಲ್ಲ. ಓ ಸರಿ, ತಲ್ಲಿತ್ತನ. ನಾನು ಒಳಗೆ ಕರಿತಾ ಇದ್ದೀನಿ. ದೊಡ್ಡ ಕಾಫಿ ಕುಡಿಯೋಣ ಅನ್ನಂಗಾತು. ಬಂದ್ರನ್ನ ಹೆರ್ಗೆ ಬಂದ್ರಾ? ಒಳ್ಳೆ ಕೆಲಸ ಆಯ್ತು. ನೋಡಿ ಕಣ್ ತುಂಬ ನೀವೇ ನೋಡ್ಕೊಳ್ಳಿ. ನಾನೇನಾರು ಹೇಳಿದರೆ ಸುಳ್ಳು ಅಂತಿದ್ರಿ. ಎಷ್ಟು ಹೊತ್ತಾಗಿದೆ, ಇಡೀ 2 ಗಂಟೆ ಹೊತ್ತಾತೇನ ಎತ್ಕೊಂಡು ಪಂಚಾಯತ್ಗೆ ಹೊಡಿತಾ ಇದೆಯಪ್ಪ. ಎಂತ ಇರ್ತದೆ ನೋಡೋಣ. ಈಗ ಅದೊಬ್ಳು ಊರಹಳ್ಳಿಯೆಲ್ಲ ಹೆರ್ಗಿತ್ತು, ಈಗ ಬಂದು ಮನೆ ಸೇರ್ಕೊಂಡದೆ. ಅಂದು ತಾನೀಗ ಅಲ್ಲಿ ಬಿಟ್ಟು ಬಂದ್ಕೊಂಡಾಗಿ ಎಲ್ಲ ಗಂಡನ ಹಾಗೆ ಇದ್ದರನ್ನೆಲ್ಲ ಹಾಗೆ ಮಾಡೋಣ ಅಂತ ಲೆಕ್ಕ ಹಾಕಿದೆ. ಎಂಥದ ಅಂಥವು ಸಹವಾಸ ಮಾಡಬಾರ್ದು. ಇದಕ್ಕೆ ಹಂಗಿದ್ದರೆ ಆಗ್ಬೇಕು ಮಾತಾಡೋಕ್ಕೆ. ಏಯ್, ನಿಂಗೆ ಎಂತ ಆಗಿದೆ? ನಿಂಗೆ ಎಷ್ಟು ಹೊಲ್ಲುದ್ದ ಮಾತು ಎಷ್ಟೇ ನಿಂಗೆ? ಯಾರು ಗಂಡನ ಬಿಟ್ಟು ಬಂದಾರೆ? ನೀನು ಹಂಗೆ ನೋಡಿಯಾ? ಅಲ್ಲ, ಈಗ ಅದು ಅಲ್ಲಿ ಹೊರಗಡೆ ದುಡ್ಡು ಮಾಡ್ತಿದ್ದಾಳೆ. ತಾಯಿಗೆ ಹುಷಾರಿಲ್ಲ ಅಂತ ಮನೆಗೆ ಬಂದದೆ, ಮನೆಯಿಂದನೇ ದುಡ್ಡು ಮಾಡ್ತಾ ಇದೆ.
ಅದಕ್ಕೆ ಅಂತೀಯ ಗಂಡನ ಬಿಟ್ಟು ಬರ್ತದೆ ಅಂತಿಲ್ಲ, ಅದಕ್ಕೇನು ಮದುವೆ ಆಗಿದ್ದಾನೆ? ನೀ ಯಾಕೆ ಹಿಂಗೆ ಮಾತಾಡ್ತೀನಿ ನೋಡೋಣ. ಅದಂತೂ ಹೋಗಲಿ, ಅದ್ರ ಹತ್ರ ಮಾತಾಡೋಕ್ಕೂ ಏನಾತೀಗ? ಮಾತಾಡೋದಕ್ಕೆ ಏನು ಮೈ ಗಂಟ್ಕಿತದಾನೆ ಅಂತ ಥರ? ನೀನು ಆಚೀಚೆ ಮನೆಯವ್ರ ಹತ್ರ ಮಾತಾಡೋಲ್ಲ, ಉಳ್ದವ್ರು ಹಾಗೆ ಇರ್ಬೇಕಂತ ಅಂದ್ರೆ ಅದು ಆತದ? ಸುಮ್ಮನಿದ್ದು ಬಿಡು. ಹಿಂಗಿದ್ದೇ ಮಾತು ನಿನ್ನವಲ್ಲ ಅನ್ನೋದು ನಾನು ಈಗ ನನ್ನ ಹತ್ರ ಹೇಳಿದ್ಕಾತು. ವಾಗೇಶನ ಹತ್ರ ಹೇಳಿದ್ರೆ ಸಮ ಬಯಸ್ಕಿತಿದ್ದೆ. ಸುಮ್ಮನಿರಿ ಮರ್ರ, ಒಂದು ಗೊತ್ತಿಲ್ಲದೆ ನೀವು ಮಾತಾಡ್ತೀರಿ ಮಾತ್ರ. ಎಂತ ಮದುವೆ ಆಗಲ್ಲ? 4 ವರ್ಷ ಆಗ್ಯದಂತೆ. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ರಂತೆ. ಏನು ಹೆಚ್ಚು ಕಮ್ಮಿ ಆಯ್ತು, ಅವ್ನು ಬಿಟ್ಟು ಬಂದ್ಕೊಂಡತ್ತೆ. ಈಗ ಮದುವೆ ಆಗ್ಲಂತೆ. ನೀವೇನು ನೋಡಿರ ಹೋಗಿ? ಇಲ್ಲಪ್ಪ, ನಾ ನೋಡ್ಲ. ಮದುವೆ ಆಗ್ಲ ನಾ ನೋಡ್ಲ? ನೀನಯ್ಯ ಪುರೋಹಿತ ಮಾಡಿದ್ರೆ ನೀನಯ್ಯ ಅವ್ರ ಮದುವೆಗೆ ನೀ ನೋಡಿಯೇನೆ ಮದುವೆ ಆಗ್ಯದನ ಅಂಥೇಳಿ. ನೀನು ಯಾಕೆ ಗ್ಯಾರಂಟಿ ಮೇಲೆ ಹೇಳ್ತಿದ್ದೀಯ ಮದುವೆ ಆಗಿದೆ ಅಂತ? ಅಷ್ಟು ಗೊತ್ತಿಲ್ಲದೆ ಹೇಳಕ್ಕೆ ನನಗೇನು ಹುಚ್ಚ? ರತ್ನನ ಹತ್ರ ಕೇಳಿ ಎಲ್ಲ ಕಥೆನೂ ಹೇಳ್ತದೆ. ಮದುವೆ ಅಂದರೆ ತಾಳಿ ಒಂದು ಕಟ್ಲ, ಮತ್ತೆಲ್ಲ ಒಟ್ಟಿಗೆ ಇರ್ತಿದೆ ಅಂತೆ ಒಂದೇ ಮನೆಯಲ್ಲಿ ಅಂತೀನಿ, ಮತ್ತೆ ಅದೇ ಮಾತಾಡ್ತಾರೆ. ಆ ರತ್ನಗೂ ನಿಂಗೂ ಸಮಾತದ ಎಷ್ಟು ಸತಿ ಹೇಳ್ತೀನಿ, ಅದ್ರ ಹತ್ರ ಜಾಸ್ತಿ ಮಾತಾಡ್ಬೇಡ, ಅದು ಹೇಳಿದ ಮಾತು ಕೇಳಬೇಡ ಅಂತ. ಅಪ್ಪಂತರು ಹೇಳಿದ ಮಾತು ನಿಂಗೊಂದು ತಲೆ ಒಳಗೆ ಹೋಗಲ್ಲ. ಹಂಗಿದ್ದರೆ ಅದೀಗ ಇಲ್ಲಿ ಬಂದ ಅವ್ರ ಮನೆ ಸುದ್ದಿ ಹೇಳ್ತದೆ, ಅಲ್ಲಿ ಹೋಗಿ ನಮ್ಮನೆ ಸುದ್ದಿ ಹೇಳ್ತದೆ. ಅದು ಗೊತ್ತಾ ನಿಂಗೆ? ಹ್ಞೂ, ನನ್ನ ತಂಗಿನೂ ಹಾಗೆ ಹೇಳ್ತಿರ್ತಾಳೆ, ಯಾವ್ದಾದ್ರು ಒಂದು ಜಾಬ್ ಶುರು ಮಾಡು ಅಂತ. ನಾವು ಕೆಲಸ ಮಾಡೋದು ಬಿಟ್ಟು ಸುಮಾರು ವರ್ಷ ಆಯ್ತು ರೀ. ಮತ್ತು ಅದಕ್ಕೆ ಸರಿಯಾದ ನಾಲೆಡ್ಜು ಇಲ್ಲ ನಮಗೆ. ಮತ್ತು ಎಂತಕ್ಕೆ ಅಂತ ನಾನು ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಲ್ಲ. ಅದು ನಾವು ಹಂಗಿದ್ದವ್ರಿಗೆ ಯಾರು ಕೆಲಸ ಕೊಡ್ತಾರೆ ಬೇಕಾಯ್ತಲ್ಲ. ಅದು ಅಲ್ಲದೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಬೇರೆ ನೆಟ್ವರ್ಕ್ ಇಲ್ಲ. ಆಗಲ್ಲ ಬಿಡಿ, ಅದೆಲ್ಲ ಆಗೋಗೋ ಮಾತಲ್ಲ. ನೆಟ್ವರ್ಕಿಗೆ ವೈಫೈ ಕನೆಕ್ಷನ್ ಕೊಡ್ತಾರೆ BSNLದು. ಈ ಕೇಬಲ್ಲು ಮೇನ್ ರೋಡ್ ತನಕ ಬಂದದಂತೆ. ನಮ್ದು ಇಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ತನಕ ಬಂದದಂತೆ. ಒಳಗಡೆ ಬೇಕಾದರೂ ಎಳ್ಸ್ಕೊಬೋದು ಅಂತ ಹೇಳ್ತಿದ್ರು. ನಾನು ನಮ್ಮನೆಗೆ ಹಾಕ್ಸೋಕ್ಕೆ ಹೇಳೀನಿ. ನಿಮ್ಮ ಮನೆದು ಒಂದು ಹೇಳಿ ವಾಗೇಶನ ಹತ್ರ, ಹಾಕಿಸ್ಬೋದು. ಮತ್ತೇನು ಲ್ಯಾಪ್ಟಾಪೇ ಬೇಕು ಅಂತಿಲ್ಲ. ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇದೆಯಲ್ಲ ಅದರಲ್ಲೇ ಶುರು ಮಾಡಿ, ಆಮೇಲೆ ಕ್ರಮೇಣ ಲ್ಯಾಪ್ಟಾಪ್ ತೊಗೊಂಡ್ರೂ ಆಯಿತು. ಇಲ್ಲಾಂದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪು ತೊಗೊಬೋದು, ಅದೇನು ದೊಡ್ಡ ವಿಚಾರ ಆಗಲ್ಲ. ನೋಡಿ, ಯಾವುದೊಂದಕ್ಕೂ ಬರೀ ನಂಗೆ ಹೇಳಕ್ಕೆ ಬರಬೇಡಿ. ನಾ ಎದ್ದು ಹೋಗಿ ಕರೀಲ, ನೀವು ಕರಿತೀರ ಹೇಳಿ. ಬೇಡ ಹಂಗಿದ್ದರ ಹತ್ರ ಮಾತಾಡೋದು ಅಂತ ಹೇಳ್ತೀನಿ. ವಾಗೇಶಗೂ ಅದನ್ನು ಕಂಡ್ರೆ ಆಗಲ್ಲ. ಒಂದಿನ ಇದ್ದಿದ್ದಾವಕರೆ ಮುಂಚೆ ಹೇಳ್ತಿದ್ದ, ಹೋಗಿ ಅದ್ರ ಹತ್ರ ಮಾತಾಡ್ತಿರ್ತದೆ, ಬೇಡ ಅಂದ್ರೆ ಕೇಳಲ್ಲ ಅಂತ. ಈಗ ಅವ್ನು ಬಂದು ನೋಡಿದ್ರೆ ಗಂಡ ಹೆಂಡತಿಗೆ ಜಗಳ ಹತ್ತಿ ಬೀಳ್ತದೆ. ನೋಡಿ ಬೇಕಾರೆ ಗಂಡ ಹೆಂಡತಿಗೆ ಜಗಳ ಹಿಡ್ಕೊಬಿದ್ರೆ ಅವ್ರವ್ರು ಸರಿ ಮಾಡ್ಕಿತಾರೆ. ನಿಂಗೆ ಬೇಡ ಆ ವಿಚಾರ. ಅದಕ್ಕೆ ಗೊತ್ತು ಯಾರ ಹತ್ರ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಂತ. ಅಷ್ಟು ತಿಳುವಳಿಕೆ ಅದೇ. ಅದಕ್ಕೆ ನಮ್ಮ ಹತ್ರ ಕಲಿಯೋದು ಬೇಕಾಗಿಲ್ಲ. ಸುಮ್ಮನೆ ಇರು ಅಂದ್ರೆ ಇರು ಅಷ್ಟೇ.